ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಕಂಪ್ಲೀಟ್ಲಿ 5 ಎಕರೆ ಸಪೋಟೊ ಗಿಡ ಹಾಕಿರೋವಂಥದ್ದು. ಸೊ ಇವ್ರಿಗೆ ಆಲ್ಮೋಸ್ಟ್ 5 ಇಯರ್ಸ್ ಬ್ಯಾಕ್ ಏನು ಇಳುವರಿ ಬರ್ತಿತ್ತೋ ಆ ಇಳುವರಿ ಇವಾಗ ಇವರು ಸಿಗ್ತಿಲ್ವಂತೆ. ಬಿಕಾಸ್ ಯಾಕೆ ಅಂತ ಎಲ್ಲ ಚೆಕ್ ಮಾಡಿದಾಗ ಅಂದರೆ ಜೇನುಹುಳಗಳು ಸುತ್ತಮುತ್ತ ಎಲ್ಲೂ ಇಲ್ಲಕ್ಕೆ ಇಲ್ಲದೆ ಇರೋದ್ರಿಂದ ಸುಮಾರು ಹೂವು ಬಿಡ್ತಿದೆ ಸರ್, ಅದೆಲ್ಲ ಉದುರೋಗ್ತಿದೆ, ಸಿಕ್ಕಾಪಟ್ಟೆ ಕಾಯಿ ಬಿಡೋದು, ಇವಾಗ ಆ ಥರ ಕಾಯಿನೇ ಇಲ್ಲ ಅಂತ ನನಗೆ ಕಾಲ್ ಮಾಡಿದರು. ಸೊ ಇವಾಗ ಇದು 5 ಎಕರ್ಸು, ಪರ್ ಎಕರ್ಗೆ 6 ಬಾಕ್ಸ್ ನನಗೆ ನಾವು ರೆಫರ್ ಮಾಡಿ ಆಲ್ಮೋಸ್ಟ್ 5 ಎಕರೆಗೂ ಕೂಡ ಜೇನುಪೆಟ್ಟಿಗೆಗಳನ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಇವಾಗ ಏನಾಗುತ್ತೆ ಅಂದರೆ ಒಂದೇ ಕ್ರಾಪ್ಟು, ಅದರಲ್ಲೂ ಸಪೋಟ ಅಂತ ಬಂದರೆ ಜೇನುತುಪ್ಪ ಚೆನ್ನಾಗಿ ಸಿಗುತ್ತೆ, ಪಾಲಿನೇಷನ್ ಚೆನ್ನಾಗಾಗುತ್ತೆ. ಅಂದರೆ ಬೀಗೆ ತುಂಬ ಇಷ್ಟ ಆಗಿರೋಂಥ ಫ್ಲವರ್ಸ್ ಅದು. ಅಲ್ಲಿ ನೋಡ್ತಿರ್ಬೋದು ನಳ್ಳಿರೋ ಜಾಗದಲ್ಲಿ. ಸೊ ಸುಮಾರು ಜನ ಹೇಳ್ತೀರಾ ಆ ಮೂಲೆಗೊಂದು ಈ ಮೂಲೆಗೊಂದು ಪೆಟ್ಟಿಗೆ ಮಡಗುವಂಥ ಅವಶ್ಯಕತೆ ಇರೋಲ್ಲ. ಸೊ ಕಂಪ್ಲೀಟ್ಲಿ ಈ ಥರ ಒಂದು ಒಳ್ಳೆ ನಳ್ಳಿರೋ ಜಾಗದಲ್ಲಿ ನೀವು 5 ಅಡಿ ಇಲ್ಲ ಅಂದರೆ 10 ಅಡಿಗೆ ಒಂದೊಂದು ಪೆಟ್ಟಿಗೆ ಮಡಿಕೊಂಡ್ರೆ ಇವು ಅಪ್ ಟು 1 ರಿಂದ 1.5 ಕಿಲೋಮೀಟ್ರ್ ಹೋಗ್ತವೆ. ಸೊ ಆಲ್ಮೋಸ್ಟ್ ಈ 5 ಎಕರೆನೂ ಕೂಡ ಕವರ್ ಮಾಡ್ತೇವೆ. ಅದೇ ಥರ ಇಲ್ಲಿ ಇವಾಗ 10 ಬಾಕ್ಸು 2.5 ಎಕರೆಗೆ ಮಡಗಿರೋದು, ಇನ್ನು 2.5 ಎಕರೆಗೆ ಆಪೋಸಿಟ್ ಮಡಗಿದ್ದೀವಿ. ಸೊ ಈ ಥರ ನೀವು ನಿಮ್ಮ ಒಂದು ತೋಟಗಳಲ್ಲಿ ಜೇನುಪೆಟ್ಟಿಗೆ ಮಡಗೋದ್ರಿಂದ ನಿಮಗೆ ಕಂಪ್ಲೀಟ್ಲಿ, ಸೊ ಸುಮಾರು ಜನ ಹೇಳ್ತಾರೆ ಲಕ್ಷ ಕೋಟಿ ಬರುತ್ತೆ, ಅವೆಲ್ಲ ರಾಂಗು. ಸೊ ಬಿಕಾಸ್ ಏನಪ್ಪ ಅಂದರೆ ರೈತರುಗಳಿಗೆ ಪ್ರಾಫಿಟ್ ಅಂತ ಬರೋದು ಅಂದರೆ ಈ ಥರ ಕ್ರಾಪ್ಗಳಿದ್ದಾಗ ಮಾತ್ರ. ಸೊ ನಾನು ಹೇಳ್ತೀನಿ, ಯಾರು ಪೆಟ್ಟಿಗೆ ಮಡಗ್ಬೋದು, ಯಾರು ಪೆಟ್ಟಿಗೆ ಮಡಗಬಾರ್ದು ಅಂದರೆ, ಇವಾಗ ಬಯಲು ಸೀಮೆ ಭತ್ತ ಬೆಳೀತಾ ಇರ್ತೀರಾ, ಇಲ್ಲಾಂದರೆ ಕಬ್ಬು ಬೆಳೀತಾ ಇರ್ತೀರಾ, ಇಂಥವ್ರಿಗೆಲ್ಲ ಏನು ಯೂಸ್ ಇರೋಲ್ಲ ಜೇನುಪೆಟ್ಟಿಗೆ ಮಡಗೋದ್ರಿಂದ. ಸೊ ಕಂಪ್ಲೀಟ್ಲಿ ಹೂದಿಂದ ಕಾಯಿ ಆಗುವಂಥ ಫಲಗಳು ಏನಿರುತ್ತೆ ಅವಕ್ಕೆಲ್ಲ ಜೇನುಪೆಟ್ಟಿಗೆಗಳ ಅವಶ್ಯಕತೆ ಇರುತ್ತೆ. ಅಂದರೆ ತೆಂಗು, ಅಡಿಕೆ, ಬಾಳೆ, ನುಗ್ಗೆ, ಸಪೋಟ, ನೇರಳೆ, ಸೊ ಇಂಥವಕ್ಕೆಲ್ಲನೂ ಕೂಡ ನಮ್ಮ ಜೇನುಹುಳಗಳು, ಜೇನುಪೆಟ್ಟಿಗೆಗಳ ಕೆಲಸ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 30 ರಿಂದ 40% ಬೆಳೆ ಬರುವಂಥದ್ದು ಜೇನುಹುಳುಗಳಿಂದ. ಸೊ ನೋಡ್ತಿರ್ಬೋದು ಸುಮಾರು ಕಾಯಿಗಳು ಬಿಡುವಂಥ ಗಿಡಗಳು ಇವಾಗ ಕಾಯಿ ಬಿಡ್ತಿಲ್ಲ. ನೇಚರ್ ಇರೋದೇ ಹೆಂಗೆ. ಸೊ ಬಿಕಾಸ್ ಸುಮಾರು ಜೇನನ್ನ 92% ಹಾಳು ಮಾಡಿದ್ದೀವಿ. ಇನ್ನು ಸ್ವಲ್ಪ ಇರೋ ಅಂಥ ಜೇನುಗಳನ್ನ ನೀವು ಕಾಪಾಡ್ಕೊಳ್ಳಿ, ನಾವು ಕಾಪಾಡೋದಕ್ಕೆ ಆದಷ್ಟು ವರ್ಕ್ ಮಾಡ್ತೀವಿ. ಥ್ಯಾಂಕ್ ಯು.